ಬಿಡಿಎ ಕಮಿಷನರ್ ಆಗಿ ದಕ್ಷ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ನೇಮಕ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೂತನ ಕಮಿಷನರ್ ಆಗಿ ಮೇಜರ್ ಮಣಿವಣ್ಣನ್, ಬಿಡಿಎ ಆಯುಕ್ತರಾಗಿ ಮೇಜರ್ ಮಣಿವಣ್ಣನ್ ನೇಮಿಸಿ ರಾಜ್ಯ ಸರ್ಕಾರ ಆದೇಶ. ಹಾಲಿ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಾಗಿರುವ ಮಣಿವಣ್ಣನ್ ಹಿರಿಯ ಐಎಎಸ್ ಅಧಿಕಾರಿ ಮಣಿವಣ್ಣನ್ಗೆ ಹೆಚ್ಚುವರಿಯಾಗಿ ಬಿಡಿಎ ಕಮಿಷನರ್ ಹುದ್ದೆ ಎಂದು ಹಾಲಿ ಬಿಡಿಎ ಕಮಿಷನರ್ ಜಯರಾಮ್ ನಿವೃತ್ತಿ ಹಿನ್ನೆಲೆ ನೇಮಕ ಆದೇಶ. ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿರುವ ದಕ್ಷ ಐಎಎಸ್ ಅಧಿಕಾರಿ ಮಣಿವಣ್ಣನ್ ಬಿಡಿಎನಲ್ಲಿ ನಡೆದಿರುವ ಸಾವಿರಾರು ಕೋಟಿ ಅಕ್ರಮಗಳನ್ನ ತಡೆಗಟ್ಟುವ ಜವಾಬ್ದಾರಿ ಹೊಸದಾಗಿ ಬೆಂಗಳೂರು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಣಿವಣ್ಣನ್ ನೇಮಕ. ಹಲವು ಹೊಸತನ ರೂಢಿಸಿಕೊಂಡಿರೋ ಮಣಿವಣ್ಣನ್ ಮುಂದೆ ಹಲವು ಯೋಜನೆ. ಶಿವರಾಮ್ ಕಾರಂತ್ ಲೇಔಟ್ ಅಭಿವೃದ್ಧಿಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ, ಬೆಂಗಳೂರಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ, ಬಹುಮಹಡಿಗಳ ಕಟ್ಟಡ ನಿರ್ಮಾಣ ಮಾಡಿ ಬಡವರಿಗೆ ಮನೆ ಹಂಚುವ ಕಾರ್ಯ, ಹೀಗೆ ಹಲವು ಯೋಜನೆಗಳು ಮೇಜರ್ ಮಣಿವಣ್ಣನ್ ಅವಧಿಯಲ್ಲಿ ನಡೆಯುವ ಸಾಧ್ಯತೆ. ಬಿಡಿಎನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಮಣಿವಣ್ಣನ್ ನೇಮಕ. ಬ್ರೋಕರ್ಸ್ ಕಾಟ, ಭೂ ಹಗರಣ ಹತ್ತಿಕ್ಕಲು ಮಣಿವಣ್ಣನ್ ನೇಮಿಸಿದ ಸಿಎಂ ಸಿದ್ದರಾಮಯ್ಯ. ಹಿರಿಯ ಐಎಎಸ್ ಅಧಿಕಾರಿ ಮಣಿವಣ್ಣನ್ಗೆ ಜವಾಬ್ದಾರಿ ನೀಡಿರುವ ಸಿಎಂ ಸಿದ್ದರಾಮಯ್ಯ. ಸೊ ಬಿಡಿಎ ಕಮಿಷನರ್ ಆಗಿ ದಕ್ಷ ಪ್ರಾಮಾಣಿಕ ಐಎಎಸ್ ಮೇಜರ್ ಮಣಿವಣ್ಣನ್ ಅವರು ನೇಮಕಗೊಂಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನೂತನ ಕಮಿಷನರ್ ಆಗಿ ಮೇಜರ್ ಮಣಿವಣ್ಣನ್ ಅವರು ಆಯ್ಕೆ ಆಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಆದೇಶ ಕೂಡ ಬಂದಿದೆ, ಬಿಡಿಎ ಆಯುಕ್ತರಾಗಿ ಮೇಜರ್ ಮಣಿವಣ್ಣನನ್ನ ನೇಮಿಸಿ ಅಂತ ಹೇಳ್ಬಿಟ್ಟು. ಸೊ ಇನ್ನು ಏನಪ್ಪಾ ಅಂತ ಹೇಳಿದ್ರೆ, ಈಗ ಮಣಿವಣ್ಣನ್ ಅವರಿಗೆ ಸಾಕಷ್ಟು ಸವಾಲುಗಳಿದೆ. ಈಗಾಗಲೇ ಅವರು ದಕ್ಷ ಪ್ರಾಮಾಣಿಕ ಎಲ್ಲದರಲ್ಲೂ ಕೂಡ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡಿದ್ರು. ಈಗ ಇಲ್ಲೂ ಕೂಡ ಒಂದಷ್ಟು ಯೋಜನೆಗಳು ಅವರ ಮುಂದೆ ಇದೆ. ಸೊ ಆ ಯೋಜನೆಗಳನ್ನ ಯಾವ ತರ ಮಾಡ್ತಾರೆ, ಯಾಕಂದ್ರೆ ಬೆಂಗಳೂರು ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು, ಬಹುಮಹಡಿ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು, ಅಷ್ಟೇ ಅಲ್ಲ ಈ ಬ್ರೋಕರ್ಸ್ ಕಾಟ, ಭೂ ಹಗರಣ ಹತ್ತಿಕ್ಕಲು ಮಣಿವಣ್ಣನ್ ಅವ್ರನ್ನ ಈಗ ಸಿಎಂ ಸಿದ್ದರಾಮಯ್ಯನವರು ನೇಮಿಸಿದ್ದಾರೆ. ಸೊ ಹಿರಿಯ ಐಎಎಸ್ ಅಧಿಕಾರಿಯಾಗಿ ಮಣಿವಣ್ಣನ್ ಅವರಿಗೆ ಜವಾಬ್ದಾರಿಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಬಿಡಿಎ ಆಯುಕ್ತರಾಗಿ ರಾಜ್ಯ ಸರ್ಕಾರ ಮಣಿವಣ್ಣನ್ ಅವರನ್ನ ನೇಮಿಸಿದ್ದಾರೆ. ಇಂದು ಹಾಲಿ ಬಿಡಿಎ ಕಮಿಷನರ್ ಜಯರಾಮ್ ನಿವೃತ್ತಿ ಹಿನ್ನೆಲೆಯಲ್ಲಿ ಈಗ ಮಣಿವಣ್ಣನ್ ಅವರು ಬಿಡಿಎ ಕಮಿಷನರ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಹೊಸದಾಗಿ ಬೆಂಗಳೂರನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಣಿವಣ್ಣನ್ ಅವರು ನೇಮಕಗೊಂಡಿದ್ದಾರೆ. ಸೊ ಇವರು ಯಾವ ತರ ಮುಂದೆ ಇವರಿಗೆ ಯಾವ ತರ ಸವಾಲಿದೆ, ಆ ಸವಾಲುಗಳನ್ನ ಹೇಗೆ ನಿಭಾಯಿಸ್ತಾರೆ ಅಂತ ಕಾದ್ ನೋಡ್ಬೇಕಿದೆ. ಆದ್ರೆ ಬಿಡಿಎ ಕಮಿಷನರ್ ಆಗಿ ಆಯ್ಕೆ ಆಗಿದ್ದಾರಲ್ಲ, ಮೋಸ್ಟ್ಲಿ ಅದು ನಮ್ಮ ಕಡೆಯಿಂದಲೂ ಸಹ ಖುಷಿಯಾದ ವಿಷಯ. ಹಾಗೆ ಕಂಗ್ರ್ಯಾಚುಲೇಷನ್ ಮೇಜರ್ ಮಣಿವಣ್ಣನ್ ಅವರೇ.